ಹಾಯ್. ನಮ್ಮ ಮನೇಲಿ ದಿನ ಯಾವಾಗಲೂ ಅಂತಿರ್ತಾರೆ, ಓದಿದ್ಯಾ, ತಲೆಯಲ್ಲಿ ಬುದ್ಧಿ ಇದೆ, ಆದರೂ ಕೂಡ ನೀನು ಯಾವ ಕೆಲಸನೂ ಮಾಡ್ದೇನೆ ಸುಮ್ಮನೆ ಮಗು ನೋಡ್ಕೊಂಡು ಮನೆಯಲ್ಲಿ ಇರ್ತೀಯಾ, What happened? ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ನೋಡಲ್ವಾ, You are looking so sad and bad. ಅದೆಲ್ಲ ನಿನಗೆ ವೀಡಿಯೋಸ್ಗಳೆಲ್ಲ ಮಾಡೋಕ್ಕೆ ಬರಲ್ವಾ, ಸ್ವಲ್ಪ ಅಪ್ಡೇಟ್ ಆಗು ಅಂತ ಹೇಳ್ತಿದ್ರು. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ನಾವು ಡೈಲಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ವಿಡಿಯೋಗಳು ಯಾವುದು ವೈರಲ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಯೋಚನೆ ಮಾಡಿ ಹೇಳ್ತಾ ಇದ್ದೆ, ನಮ್ಮ ಅಮ್ಮನ ಜೊತೆ ಹಿಂಗೆ ಅಂತಿದ್ರು ನಮ್ಮ ಮನೆಯವರು, ಏನು ಮಾಡೋದು ಅಂತ ಹೇಳಿದಾಗ, ಏನು ಮಾಡ್ತೀಯ, ಸುಮ್ಮನೆ ಅಡುಗೆ ಮಾಡ್ಕೊಂಡು ಮನೇಲಿ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳ್ತು. ಅದಕ್ಕೆ ನನಗೂ ಯೋಚನೆ ಬಂದು ನಮ್ಮ ಮನೆಯವ್ರಿಗೆ ಕೇಳಿದೆ, ನಾವು ಹೆಂಗಿದ್ರು ಸುಮ್ಮನೆ ಜಗಳ ಆಡ್ತಾನೆ ಇರ್ತೀವಿ. ಆಯ್ತು, ಆಮೇಲೆ ಜಗಳ ನಮ್ದು ಒಂಥರ ಹಾರಿಬಲ್ ಜಗಳ, ಸುಮ್ಮನೆ ಫೈಟಿಂಗ್ ಬೀಳ್ತಾನೆ ಇರುತ್ತೆ. ಸಾಂಬಾರು ಸರಿಯಾಗಿ ಮಾಡಿಲ್ಲ ಅಂದ್ರೂ ಜಗಳ ಆಡ್ತಾ ಇರ್ತೀವಿ. ತಿಂಡಿ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಅಂತಾನೆ ಜಗಳ ಆಡ್ತಿರ್ತೀವಿ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ವೈರಲ್ ಮಾಡ್ಕೊಂಡ್ಬಿಡೋಣ. ಅವಾಗ ಜಗಳ ಆಡಿದೀವಿ ಅಂತ ಹೇಳಿ ನಮಗೂ ಯಾವ್ದಾದ್ರು ನ್ಯೂಸ್ ಚಾನಲ್ ಅವರು ಕರೆದು ಬಿಡ್ತಾರೆ. ಅಲ್ಲಿ ನಮ್ಗೂ ಕೂಡ ಇಲ್ಲ, ನಾವಿರಲ್ಲ, ನಾವು ಜೊತೆಗಿರೋದಿಲ್ಲ, ಇವ್ರು ತಿಂಡಿಗೆ ಜಗಳಾಡ್ತಾರೆ, ಊಟಕ್ಕೆ ಜಗಳಾಡ್ತಾರೆ ಅಂತ ಫೈಟಿಂಗ್ ಮಾಡ್ಬಿಡೋಣ. ವಾಡ್ದಂದ್ರೆ ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದ ತುದಿಲಿ ಕೂತ್ಕೊಂಡ್ಬಿಡ್ಬೇಕು. ಅಲ್ಲಿಂದ ಕಾಗೆ ಹದ್ದುಗಳು ಹಂಗೆ ನಿನ್ನ ಮಾಂಸನ ಕಚ 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 ತಿನ್ಬಿಡ್ಬೇಕು. ಎತ್ತೆ ವಾಡ್ದಂದ್ರೆ ಆಮೇಲೆ ಅವ್ರು ಹೆಂಗಿದ್ರು ಒಂದು ಮಾಡಿಬಿಡ್ತಾರೆ, ಫುಲ್ಲು ವೀಡಿಯೋ ವೈರಲ್ ಆಗಿಬಿಡುತ್ತೆ. ಆಮೇಲೆ ವೀಡಿಯೋಗಳನ್ನ ಚೆನ್ನಾಗಿ ಮಾಡ್ಕೋಬೋದು, ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ, ಒಳ್ಳೊಳ್ಳೆ ಪ್ರಮೋಷನ್ ಸಿಗುತ್ತೆ, ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಬರುತ್ತೆ ಅಂತ ಹೇಳಿ ಮಾತಾಡ್ತಿದ್ದೆ. ಆಮೇಲೆ ಮಾತಾಡೋಣ. ಇದನ್ನೆಲ್ಲ ಕೇಳ್ಕೊಂಬಿಟ್ಟು ನಮ್ಮಮ್ಮ ಒಂದೆಡೆ ಎಲ್ಲ ಹೊಡೆದಿದ್ದು, ಅಯ್ಯೋ ಲೋಪರು ಮುಚ್ಕೊಂಡು ಮನೇಲಿ ಅಡುಗೆ ಮಾಡ್ಕೊಂಡು ಬಿದ್ದಿರು, ಸುಮ್ಮನೆ ಇವೆಲ್ಲನೂ ನಾಟಕ ಮಾಡೋದಕ್ಕೆ ಹೋದರೆ ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ಟು ಓಡಿಸ್ಬಿಡ್ತೀನಿ, ನಿನ್ನ ಗಂಡೆಲ್ಲ ಓಡಿಸೋದು ನಾನೇ, ನೀನು ಓಡಿಸ್ಬಿಡ್ತೀನಿ ನಾಯಿಗೆ ಹೊಡೆದಂಗೆ ಹೊಡೆದು ಅಂತ ಹೇಳ್ಬಿಡ್ತು. ಸೊ ಇವಾಗ ನಮ್ಮ ಪರಿಸ್ಥಿತಿ